ನನ್ನ ಹತ್ರ ಕಾಪಿ ಇದೆ, ನನ್ನ ಹತ್ರ ಕಾಪಿ ಇದ್ರದ್ದು ಏನಪ್ಪ ಎಲ್ಲ ಅದು ಕ್ಯಾಬಿನೆಟ್ದು ನಿಜಾನೋ ಗೊತ್ತಿಲ್ಲ, ನಾನು ಸುಮ್ಮನೆ ಹೇಳ್ತೀನಿ, ನೀವು ಆಮೇಲೆ ಉತ್ತರ ಕೊಡಿ. ಈ ಯೋಜನೆಗೆ ಮಾಡೋಕ್ಕೆ ಹಣ ಇಲ್ಲ ಅವ್ರ ಹತ್ರ, ಈ ಯೋಜನೆ ಮಾಡೋಕ್ಕೆ ಹಣ ಇಲ್ಲ. ಒಂದೇ ಬಾರಿ ಇಷ್ಟು ದುಡ್ಡು ಕೊಡ್ತೀನಿ, ಒಂದೇ ಸರಿ ಅಕ್ವೈರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಈಗ ಹಣ ಇಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟವರು ಒಂದು ಐಡಿಯಾ ಕೊಟ್ಟವ್ರು ಇವ್ರಿಗೆ, ಕ್ಯಾಬಿನೆಟ್ಗೂ ಮೂವ್ ಮಾಡಿದ್ದಾರೆ ಅನ್ಸುತ್ತೆ. ಏನು ಅಂತ ಹೇಳಿದ್ರೆ ಈ ಫ್ರೀಗಳನ್ನೆಲ್ಲ ನಿಲ್ಲಿಸ್ಬಿಡ್ರಿ. ಮಾದೇವಪ್ಪನವ್ರೆ, ನಿಮ್ದೇನು ನಿಲ್ಸಲ್ಲ, ನಿಮ್ದು ತಗೊಂಬಿಟ್ಟಿದ್ದಾರೆ SC ST ಹಣ, ಅದಕ್ಕೇನೆ ಹೇಳಿಲ್ಲ, ಇದಕ್ಕೆ ಹೇಳಿದ್ದಾರೆ ಫ್ರೀನ ನಿಲ್ಲಿಸಿ. ಅವರು ಎಷ್ಟು ಹುಷಾರಾಗಿ ಹೇಳಿದ್ದಾರೆ ಅಂದರೆ ಫ್ರೀನ ನಿಲ್ಲಿಸ್ಬಿಡಿ, ಇದಕ್ಕೆ ನಾವು ಹಣ ಅರೇಂಜ್ ಮಾಡ್ತೀರಿ. ಇಲ್ಲ ಅಂದರೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ. ಎಲ್ಲ ಇಲಾಖೆಗಳಲ್ಲೂ ಇವಾಗ ಏನೇನು ಇಲಾಖೆ ಐತಲ್ಲ, ಆರೋಗ್ಯ, ನೀರು, ಯಾವ್ಯಾವ ಇಲಾಖೆ ಎಲ್ಲ ಐತೋ 20% ಕಟ್ಟು. ಬಡ್ಜೆಟ್ ಮಂಡನೆ ಮಾಡೋವಾಗೆ ಮುಖ್ಯಮಂತ್ರಿಗಳು 30% ಕಟ್ ಮಾಡಿಬಿಟ್ಟವ್ರು ಮೊದಲೇ, ಈ ಗ್ಯಾರಂಟಿ ಕೊಡೋಕ್ಕೋಸ್ಕರ. ಈಗ 20% ಕಟ್ಟು. ಇವೆರಡು ಆಪ್ಷನ್ ಕೊಟ್ಟವ್ರು. ಅಂದರೆ ಇಲಾಖೆಯಲ್ಲಿ ಇವತ್ತೇ ಉತ್ತರ ಕರ್ನಾಟಕದಲ್ಲಿ ಹಾಳು ಬಿದ್ದ ರಸ್ತೆಗಳು, ಆಸ್ಪತ್ರೆಗಳಿಲ್ಲ, ಔಷಧಿ ಇಲ್ಲ, ರೈತರ ಆತ್ಮಹತ್ಯೆ, ಹೈಯೆಸ್ಟ್ ರೈತರ ಆತ್ಮಹತ್ಯೆ ಕರ್ನಾಟಕ ನಂಬರ್ 2ನಲ್ಲಿದ್ದೀರಿ ನಾವು, ಹೈಯೆಸ್ಟು. ಇದರ ಮಧ್ಯೆ ನೀವು 20% ಏನಾನ ಇಲಾಖೆಗಳಿಗೆ ಕಟ್ ಮಾಡಿಬಿಟ್ರೆ ಇಲಾಖೆ ಕತೆ ಏನು? ಇಲಾಖೆ ಕತೆ ಏನು? ಈಗ ಮುಖ್ಯಮಂತ್ರಿ ಕೋರ್ಟಲ್ಲಿ ಬಾಲಿದೆ. ಈಗ ಅವರು ಫ್ರೀಗೆ ಹೊಡಿತಾರ, ಇಲ್ಲ ಇಲಾಖೆ ಮೇಲೆ ಗದಾಪ್ರಹಾರ ಮಾಡ್ತಾರ, ಎರಡೂ ಅವರ ಹತ್ರನೇ ಇದೆ. ಬಟ್ ಭರವಸೆ ಕೊಟ್ಬಿಟ್ಟಿದ್ದಾರೆ. ನಾನು ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ದೀನಿ, ನಾನು ಈ ನೀರಾವರಿ ಯೋಜನೆಗೆ ನಾನು ಹಣವನ್ನು ಹೊಂದಿಸ್ತೀನಿ ಅಂತ ಹೇಳ್ಬಿಟ್ಟವ್ರೆ. ಈ ಅಡಕೆ ಮಧ್ಯೆ ಸಿಕ್ಕಾಕೊಂಬಿಟ್ಟವ್ರೆ ಈ 3 ಟ್ರಯಾಂಗಲರ್. ಆ ಟ್ರಯಾಂಗಲರ್ ಒಂದು ಇದೆಯಲ್ಲ, ಅದ್ಯಾವುದೋ ಸಮುದ್ರ, ಬರ್ಮೋಡೋ, ಅಲ್ಲಿ ಹೋದ್ರೆ ಒಳಕ್ಕೋದ್ರೆ ಬರೋದೇ ಇಲ್ಲಂತೆ. ಹಂಗೇನ ಔಟರ್ ನೀವು, ಹಂಗಾಗಬಾರ್ದು. ನೀವು ಈ 3ರಲ್ಲಿ ಒಂದು ತೀರ್ಮಾನ ತಗೊಬೇಕು ನೀವು. ಇಲ್ಲ UKP ಬೇಕಾ, ಇಲ್ಲ ಫ್ರೀ ಬೇಕಾ, ಇಲ್ಲ ಇಲಾಖೆಗಳು ಬೇಕಾ. ಈ 3 ಇದು ಕ್ಯಾಬಿನೆಟ್ಗೆ ಹೋಗಿರೋಂಥ ರಹಸ್ಯ ಕಡತ. ಇದು ಕ್ಯಾಬಿನೆಟಲ್ಲಿ ಹೋಗಿರೋ ರಹಸ್ಯ ಕಡತ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಯಾವುದನ್ನು ಮಾಡ್ತೀರಾ ನೀವು ಇವತ್ತು? ಇದನ್ನು ನಾನು ಈ ಇಲಾಖೆಗಳಿಗೆ ನಾನು ಹೇಳ್ತಾ ಇರೋದು, ಮುಖ್ಯಮಂತ್ರಿಗಳು, ನಾನೇನು ಮುಖ್ಯಮಂತ್ರಿಗಳನ್ನ ಏನು ಚುಚ್ಚಬೇಕು ಅಂತಲ್ಲ. ಈ ಉತ್ತರ ಕರ್ನಾಟಕದ ವಿಚಾರ ಬಂದಾಗ ಚುಚ್ಚಬೇಕಾಗ್ತದೆ, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಆ ಪರಿಸ್ಥಿತಿ ಇವತ್ತು ಇಲ್ಲಿ ನಿರ್ಮಾಣ ಆಗಿದೆ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ನನಗನ್ಸ್ತೈತೆ ಮಂತ್ರಿಗಳನ್ನು ಕರೆದು, ಇಲ್ಲಿದ್ದಾರೆ ಮಂತ್ರಿಗಳು, ಭಾಳಷ್ಟು ಮಂತ್ರಿಗಳು, ಫೋಟೋ ಗ್ಯಾಟೆ ಎಲ್ಲ ಇದೆ. ಅವರು ಪಾಟೀಲ್ರು ಇವಾಗ ಅದೇನೋ ಓದಿ ಹೇಳ್ಬಿಟ್ರಿ ನೀವು, ತೋರ್ಸಂಗಿಲ್ಲ ಅಂತ. ಅದಕ್ಕೆ ತಂದಿದ್ದೀನಿ, ತೋರ್ಸಲ್ಲ, ಫೋಟೋ ಎಲ್ಲ ತಂದಿದ್ದೀನಿ. ಯಾವ್ಯಾವ ಮಂತ್ರಿಗಳದ್ದು ಏನೇನು ಅಂತ ಎಲ್ಲ ಫೋಟೋ ಇದೆ, ತೋರ್ಸಕ್ಕೆ ಹೋಗಲ್ಲ. ಅವ್ರು ಹೇಳ್ಬಿಟ್ರಲ್ಲ, ಇಲ್ಲಾಂದ್ರೆ ತೋರಿಸಿರೇನಿ. ಕಾನೂನು ಓದ್ಬಿಟ್ಟಿದ್ದಾರೆ, ಕಾನೂನಿಗೆ ಗೌರವ ಕೊಡಬೇಕು, ನಾನು ತೋರ್ಸಕ್ಕೆ ಹೋಗಲ್ಲ. ಫೋಟೋಗಳಿದೆ. ಕಾಣೆಯಾದ ಮಂತ್ರಿಗಳು, ಉತ್ತರ ಕರ್ನಾಟಕಕ್ಕೆ ಕಾಣೆಯಾದ ಮಂತ್ರಿಗಳು 8 ಜನ ಇದ್ದಾರೆ ನಮ್ಮಲ್ಲಿ. ಈ ಜಿಲ್ಲೆಗಳಿಗೆ, ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಮಂತ್ರಿಗಳು ತಾವು ಒಂದ್ಸರಿ ಆದ್ರೂ ಕೇಳಿದ್ದೀರಾ? ತಾವು ಹೇಳಿದ್ರಿ ಪ್ರತಿ 15 ದಿನಕ್ಕೊಂದ್ಸರಿ ನೀವು ಗ್ರಾಮ ಸಭೆ ಮಾಡಬೇಕು ಮಂತ್ರಿಗಳು ಅಂತ. ಅವತ್ತು ದೊಡ್ಡ ಪತ್ರಿಕೆಯಲ್ಲಿ ನಾನು ಫ್ರಂಟ್ ಪೇಜಲ್ಲಿ ಓದಿದ್ದೀನಿ. ನಾನು ಅದನ್ನೇ ನಾನು ಹೋಗ್ತೀನಿ, ನೀವು ಹೋಗ್ಬೇಕು ಅಂತ ಹೇಳಿದ್ರು. ಒಂದು ಪತ್ರಿಕೆಯಲ್ಲಿ ಬಂದಿತ್ತು ವಿಜಯ ಕರ್ನಾಟಕದಲ್ಲಿ, ಯಾವ್ಯಾವ ಮಂತ್ರಿಗಳು 2 ಮಾಡಿದ್ದಾರೆ, 1 ಮಾಡಿದ್ದಾರೆ, 3 ಮಾಡಿದ್ದಾರೆ ಅಂತ ಬಂದಿತ್ತು. 2.5 ವರ್ಷ ಆಯಿತು. ಯಾವ್ಯಾವ ಮಂತ್ರಿ 15 ದಿನಕ್ಕೊಂದ್ಸರಿ ಮಾಡಿದ್ದಾರೆ? ಯಾರು ಮಾಡಿಲ್ಲ. 10% ದಾಟಿಲ್ಲ ಅದರದ್ದು. ನಾಟ್ ಇವನ್ 10% ಮಂತ್ರಿಗಳು ಹೋಗೇ ಇಲ್ಲ, ರಿವ್ಯೂ ಮಾಡೇ ಇಲ್ಲ. ರಿವ್ಯೂ ಮಾಡಿದ್ರೆ ನಾನು ಅಧ್ಯಕ್ಷರೇ ಇಲ್ಲೊಂದು ತಂದು ನಮ್ಮ MLA ಗದಗ MLA ಒಂದು ಕೊಟ್ಟರು ಅಲ್ಲ, ಇಲ್ಲಿ ಜಿಲ್ಲೆದು ಒಂದು ಬಂದಿದೆ. 25 ರೈತರ ಆತ್ಮಹತ್ಯೆ, 4 ಆಕಸ್ಮಿಕ ಮರಣ,
ಹಾವು ಕಡಿತ 10, ಬಣವೆ ನಷ್ಟ ಪ್ರಕರಣ ಇದು ಆಕಸ್ಮಿಕ 103 ಅಂತ ಅಪ್ಲೈ ಮಾಡಿದ್ದಾರೆ ಅವರು, ಯಾರೋ ಸತ್ತಿರೋ ಇದ್ರಿಗೆ. ಇವರು ಕೊಟ್ಟಿದ್ದಾರೆ, ಅದರಲ್ಲಿ ಕೆಲವು 1-2-3 ಕೊಟ್ಟಿದ್ದಾರೆ. ಕೆಲವು ಅದರಲ್ಲಿ ಅಧಿಕಾರಿ ಬರೆದಿದ್ದಾನೆ, ರಿಟರ್ನ್ಡ್ ಡ್ಯೂ ಟು ದಿ ಫೈನಾನ್ಷಿಯಲ್ ಎಂಡ್ ಎಂದು ಸಲ್ಲಿಕೆ ಆಗಿರುತ್ತದೆ. ಅಂದರೆ ಫೈನಾನ್ಷಿಯಲ್ ಇಯರ್, ಅದಕ್ಕೋಸ್ಕರ ನಾನು ಕೊಡೋಕ್ಕಾಗಲ್ಲ ಅಂತೇಳಿ ಫೈಲು ವಾಪಸ್ ಹಾಕ್ಬಿಟ್ಟಿದ್ದಾರೆ.